ಸುಗ್ರೀವಾಜ್ಞೆ ಬಂದ್ರು ನಿಲ್ಲದ ಮೈಕ್ರೋ ಫೈನಾನ್ಸ್ನ ಟಾರ್ಚರ್. ಫೈನಾನ್ಸ್ ಕಿರುಕುಳಕ್ಕೆ ಗಂಡನ ಬಿಟ್ಟು ತವರು ಮನೆ ಸೇರಿದ ಪತ್ನಿ. ಸಾಲದ ಕಿರುಕುಳಕ್ಕೆ ಬಾಗಲಕೋಟೆಯಲ್ಲಿ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಹೆಂಡತಿ ತವರು ಮನೆ ಸೇರಿದ್ದಕ್ಕೆ ಆಸ್ಪತ್ರೆ ಪಾಲಾದ ಗಂಡ. ಬದಾಮಿ ತಾಲೂಕಿನ ತಮಿನಾಳ ಗ್ರಾಮದ ವೀರಣ್ಣ ಕಣ್ಣೀರು ಹಾಕ್ತಿದ್ದಾರೆ. ಸುಮಾರು 2 ಲಕ್ಷ ರೂಪಾಯಿ ಸಾಲವನ್ನ ತೆಗೆದುಕೊಂಡಿದ್ರಂತೆ ವೀರಣ್ಣ ಕುಟುಂಬಸ್ಥರು. ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ತವರು ಮನೆಗೆ ಹೋಗ್ಬಿಟ್ಟಿದ್ದಾರೆ ವೀರಣ್ಣ ಪತ್ನಿ. ಮಾನಸಿಕವಾಗಿ ನೊಂದು ಧಾರವಾಡ ಆಸ್ಪತ್ರೆಗೆ ಸೇರಿದ್ದಾರೆ ವೀರಣ್ಣ. ಅಲ್ಲದೆ ಒಂದೇ ಗ್ರಾಮದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಸಾಲ ಕೊಟ್ಟ ಮೈಕ್ರೋ ಫೈನಾನ್ಸ್ ಸಾಲ ಕಟ್ಟಲಾಗದೆ ಊರ್ ಬಿಟ್ಟು ಹೋಗ್ತಾ ಇದ್ದಾರೆ ಗ್ರಾಮದ ಜನರು. ನೋಡಿ, ಸುಗ್ರೀವಾಜ್ಞೆ ಮುಖಾಂತರವಾಗಿ ಈ ಫೈನಾನ್ಸ್ ಕಂಪನಿಗಳಿಗೆ ಒಂದು ಲಂಗುಲಗಾಮು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನೇನೋ ಮಾಡ್ತಾರೆ. ಆದರೂ ಕೂಡ ಇವರ ಹಾವಳಿ ಟಾರ್ಚರು ಇನ್ನೂ ನಿಂತಿಲ್ಲ. ಎಂತ ವಿಪರ್ಯಾಸನು! ಎಷ್ಟರ ಮಟ್ಟಿಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತಂದ್ರೆ, ಇವರು ಕೆಲವರು ಗ್ರಾಮ ಬಿಟ್ಟು ಹೋಗ್ತಾ ಇದ್ದಾರೆ ಪಾಪ. ಇನ್ ಕೆಲವರ ಸಂಸಾರ ಬೀದಿಗೆ ಬೀಳ್ತಾ ಇದೆ. ಹೆಂಡತಿ ಬಿಟ್ಟು ಹೋದ್ರು ಅಂತ ಮಾನಸಿಕವಾಗಿ ಕುಗ್ಗಿ ಆಸ್ಪತ್ರೆಯ ಪಾಲಾಗಿದ್ದಾರೆ ಇಲ್ಲೊಬ್ರು. ಒಂದೇ ಗ್ರಾಮದಲ್ಲಿ ಬರೋಬ್ಬರಿ 30 ಲಕ್ಷಕ್ಕೂ ಹೆಚ್ಚು ಸಾಲ ಕೊಡಲಾಗಿದೆ. ಬೇಕು ಅಂತ ಪಾಪ ಬಡವರನ್ನ ಟಾರ್ಗೆಟ್ ಮಾಡಿ ಹಣ ಕೊಟ್ಟು ಆಮೇಲೆ ಟಾರ್ಚರ್ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ ಮನೆ ಬಳಿ ಬಂದು ಕಿರುಕುಳ ಮಾಡೋದ್ರಿಂದ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ. ಸಂಸಾರ ಬೀದಿ ಪಾಲಾಗ್ತಾ ಇದೆ. ಇದೇ ರೀತಿಯಾಗಿ ಬದಾಮಿ ತಾಲೂಕಿನ ತಮಿನಾಳ ಗ್ರಾಮದ ವೀರಣ್ಣ ಇದೀಗ ಕಷ್ಟ ಅನುಭವಿಸ್ತಾ ಇದ್ದಾರೆ. ಸಾಲ ಮಾಡ್ಕೊಂಡಿದ್ರಂತೆ, 2 ಲಕ್ಷ ರೂಪಾಯಿವರೆಗೂ ಸಾಲ ತೆಗೆದುಕೊಂಡಿದ್ರಂತೆ. ತೀರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರತಿನಿತ್ಯ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಬೈಯೋದು, ಟಾರ್ಚರ್ ಮಾಡೋದನ್ನು ನೋಡಿ ಹೆಂಡತಿ ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತ ತವ್ರ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅಲ್ಲಿಗೆ ಆ ಸಂಸಾರದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಕಾರಣ ಏನು ಅಂತಂದರೆ ಈ ಫೈನಾನ್ಸ್ ಅವರ ಕಾಟದಿಂದ. ಯಾವಾಗ ಹೆಂಡತಿ ತವ್ರ ಮನೆ ಸೇರಿದ್ರೋ ವೀರಣ್ಣ ಹಾಸ್ಪಿಟಲ್ ಸೇರಿದ್ದಾರೆ. ಮಾನಸಿಕವಾಗಿ ಕುಗ್ಗೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇದಕ್ಕೊಂದು ಕಡಿವಾಣ ಹಾಕಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸರ್ಕಾರ ತನ್ನ ಕಡೆಯಿಂದ ಏನೇನು ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಮಾಡಿದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಅವರು ಮಾತ್ರ ಸರ್ಕಾರದ ಯಾವುದೇ ಕಟ್ಟುನಿಟ್ಟಿನ ಕ್ರಮಗಳಿಗೆ ಮಣೆ ಹಾಕ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ತಾವು ಮಾಡಿದ್ದೇ ಕರೆಕ್ಟು ಅಂತ ಟಾರ್ಚರ್ ಮಾಡೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಮನೆ ಬಳಿ ಹೋಗಿ ಸಾಲ ವಾಪಸ್ ಕೊಡಿ ವಾಪಸ್ ಕೊಡಿ ವಾಪಸ್ ಕೊಡಿ ಅಂತ ಟಾರ್ಚರ್ ಮಾಡಿದ್ರೆ ತಗೊಂಡಿರೋ ಸಾಲ ಮನ್ನಾ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಆದರೂ ಕೂಡ ಇದೇ ಥರದ ಟಾರ್ಚರನ್ನು ಮುಂದುವರಿಸ್ತಾ ಇದ್ದಾರೆ. ಸರ್, ಮೈಕ್ರೋ ಫೈನಾನ್ಸ್ನಲ್ಲಿ ನಾನು ಸಾಲ ತೆಗೆದುಕೊಂಡಿದ್ದು ಈಗ ಅದನ್ನು ತುಂಬಲಾರ್ದಕ್ಕ ನಮ್ಮ ಮೆಸೇಜ್ ಅವರು ನಮ್ಮ ಸಾಲದ ಒತ್ತಡದಿಂದ ನಮ್ಮ ಮೆಸೇಜ್ ಅವರು ಈಗಾಗಲೇ ನಾನು ಬಿಟ್ಟು 1.5 ತಿಂಗಳಾತ ಊರು ಬಿಟ್ಟು ಹೋಗಿ ಈಗ ನನಗ ಆರ್ಥಿಕ ಸ್ಥಿತಿ ಮತ್ತು ಒಂದು ಕುಟುಂಬದ ಒಂದು ಗಂಭೀರ ಸ್ಥಿತಿ ಆಗಿದೆ. ಈಗ ನಾನು ಏನು ಮಾಡ್ಬೇಕು ಅಂತ ದಿಕ್ಕದೋಚಿದಂತಾಗಿದೆ ನನಗೆ. ಅದಕ್ಕೆ ನೀವು ಸಂಪೂರ್ಣವಾಗಿ ನನಗೆ ನ್ಯಾಯವನ್ನು ಕೊಡಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೇನೆ. ಇದು ವಾರದ ಗುಂಪಿದೆ, 15 ದಿನದ ಗುಂಪಿದೆ, ತಿಂಗಳ ಗುಂಪಿದೆ. ನಾನು ಸಾಲ ತೆಗೆದುಕೊಂಡಿದ್ದೆ. ವಾರದ ಗುಂಪು 2, 15 ಗುಂಪು 1, ತಿಂಗಳ ಗುಂಪು 1, ಈ ತರ 4 ಫೈನಾನ್ಸ್ ನಾನು ತೆಗೆದುಕೊಂಡಿರ್ತದೆ ಸಾಲ. ಇನ್ನೂ ಕೂಡ 1,40,000 ಇದೆ ನಾ ತುಂಬುದು. ಇನ್ನೂ ಕೂಡ ಅವರು ತುಂಬಂತ ಇದೆ. ನಾವು ತುಂಬ್ತಿ ಸರ್ ಅಂದ್ರು ಎಷ್ಟೋ ರಿಕ್ವೆಸ್ಟ್ ಮಾಡಿ ಕೂಡ ಅವ್ರು ಕೇಳ್ತಾ ಇಲ್ಲ. 1 ದಿನ 2 ದಿನ ಕೂಡ ಸಮಯನೂ ಕೊಡ್ತಾ ಇಲ್ಲ. ಸಮಯ ಕೊಟ್ಟರು ಕೂಡ ಅದಕ್ಕೆ ದಂಡವನ್ನು ಕಟ್ತಾ ಇದ್ದಾರೆ. ದಂಡ 50 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು. ಅದು ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಷ್ಟು ದಂಡನ ಕಟ್ತಾ ಇದ್ದಾರೆ ಅವರು. ಇಷ್ಟು ಏನ್ ಮಾಡಿದ್ರು ಅವ್ರು ಕೇಳ್ತಾ ಇಲ್ಲ. ಇದಕ್ಕಾಗಿ ನಮ್ದೇ ಒಂದಲ್ಲ, ತಮಿಳ್ನಾಡು ಗ್ರಾಮದ ಎಲ್ಲಾ ಹೆಣ್ಣು ಮಕ್ಕಳದು ಮತ್ತು ನಾಮಿನಿ ಆದವರು ಎಲ್ಲರಿಗೂ ಕೂಡ ಕಿರಿಕಿರಿ ಕೊಡ್ತಾ ಇದ್ದಾರೆ. ಇಷ್ಟು ಬಹಳ ಸಮಸ್ಯೆಗಳಾಗ್ತಾ ಇದೆ. ನನ್ನ ಒಂದಲ್ಲ, ತಮಿಳ್ನಾಡು ಗ್ರಾಮದ ಹಲವಾರು ಸಮಸ್ಯೆಗಳನ್ನು ಇದೆ. ನೀವು ಬಂದು ಪರಿಶೀಲನೆ ಮಾಡಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಂತಾ ಇದ್ದೇನೆ. ಸರ್, ಮೈಕ್ರೋ ಫೈನಾನ್ಸ್ ನಲ್ಲಿ ನಾನು ಸಾಲ ತೆಗೆದುಕೊಂಡಿದ್ದು ಈಗ ಅದನ್ನು ತುಂಬಲಾರ್ದಕ್ಕ ನಮ್ಮ ಮೆಸೇಜ್ ಅವರು ನಮ್ಮ ಸಾಲದ ಒತ್ತಡದಿಂದ ನಮ್ಮ ಮೆಸೇಜ್ ಅವರು ಈಗಾಗಲೇ ನಾನು ಬಿಟ್ಟು 1.5 ತಿಂಗಳಾತ ಊರು ಬಿಟ್ಟು ಹೋಗಿ ಈಗ ನನಗ ಆರ್ಥಿಕ ಸ್ಥಿತಿ ಮತ್ತು ಒಂದು ಕುಟುಂಬದ ಒಂದು ಗಂಭೀರ ಸ್ಥಿತಿ ಆಗಿದೆ. ಈಗ ನಾನು ಏನು